ಯೋಜನೆಗೆ ನಾವು ಸಂಪೂರ್ಣ ವಿರೋಧವಿದೆ. 17.5 TMC ನೀರು ಮಾತ್ರ ನಮ್ಮಲ್ಲಿ ಸಂಗ್ರಹ ಇದೆ. ಕುಡಿಯುವ ನೀರು ಯೋಜನೆ ಅಂತ ಮಾತ್ರ ಪ್ರಸ್ತುತವಾಗಿ ಇವತ್ತು ನಿಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂದಿದೆ, ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ತೊಗಸೆ ನೀರಲ್ಲಿ ನೀವು ತೆಗೆದುಕೊಂಡು ಹೋಗಿ ಬೆಂಗಳೂರು ಕೊಟ್ರೆ ನಮ್ಮ ಗತಿ ಏನು ಸ್ವಾಮಿ? ನೀರನ್ನು ಒದಗಿಸುವಂತಹ ಇದೊಂದು ದೊಡ್ಡ ಸುಳ್ಳು ಯೋಜನೆ. ನಿಮ್ಮ ಎಲ್ಲಾ ರಾಜಕೀಯ ತೆವಲುತನವನ್ನ ಬಿಟ್ಟು ಹೊಂದಾಣಿಕೆಯನ್ನ ಮಾಡಿಕೊಂಡು ನಾವು ಪ್ರಾಣವನ್ನ ಲೆಕ್ಕಿಸದೆ ಈ ಯೋಜನೆಯನ್ನ ವಿರೋಧ ಮಾಡೋದಕ್ಕೆ ತಯಾರಾಗಿದ್ದೇವೆ. ನಮಸ್ಕಾರ, ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ಇವತ್ತಿನ ನಮ್ಮ ಚರ್ಚಾ ವಿಚಾರ ಏನಪ್ಪಾ ಅಂತಂದ್ರೆ, ಕಾವೇರಿ ಕೊಳ್ಳದ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಬೆಂಗಳೂರಿಗೆ ತಲುಪಿಸಬೇಕು ಅನ್ನೋದು ಕರ್ನಾಟಕ ಸರ್ಕಾರದ ಯೋಜನೆ ಆಗಿದೆ. ಈ ಒಂದು ಯೋಜನೆಯನ್ನ ಕಾವೇರಿ ಕೊಳ್ಳದ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲಾ ಜಿಲ್ಲೆಯ ರೈತ ಮುಖಂಡರುಗಳು, ಕನ್ನಡ ಪರ ಸಂಘಟನೆಗಳು ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿದ್ದೇವೆ. ಏನಂದ್ರೆ, ಮಂಡ್ಯಕ್ಕೆ ಮಹಾಮೋಸ ಅಂದ್ರೆ ಮಂಡ್ಯದ KRS ಅಣೆಕಟ್ಟೆಯಿಂದ ನೀರನ್ನು ಕೊಂಡೊಯ್ತಾ ಇರೋದು ಎಷ್ಟು ಸರಿ ಅನ್ನೋದನ್ನ ಇವತ್ತು ಹಲವಾರು ಸಂಘಟನೆಗಳು ಮತ್ತೆ ಪ್ರಗತಿಪರರು ಮಾತಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದಂತ VC ಉಮಾಶಂಕರ್ ಅವರು. ಅವರ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈ 6ನೇ ಹಂತದ ಕುಡಿಯುವ ನೀರು ಯೋಜನೆ ಬಗ್ಗೆ ನಿಮ್ಮ ಸಂಘಟನೆ ವತಿಯಿಂದ ಯಾವ ರೀತಿಯ ರೂಪುರೇಷೆಗಳನ್ನ ನಮ್ಗೆ ಕೊಡ್ತಾ ಇದ್ದೀರಿ ಸರ್? 6ನೇ ಹಂತದ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ನಾವು ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲಾ ಸಂಘಟನೆಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿ, ಯಾರು ಆ ಸರಬರಾಜು ಯೋಜನೆಗೆ ಆ ಭೂಮಿಯನ್ನ ಹಳಿಯಲು ಬಂದಂತಹ ಮತ್ತು ಕುಡಿಯುವ ನೀರಿನ ಯೋಜನೆಗೆ ಸರಬರಾಜು ಮಾಡಲು ಬಂದಿರ್ತಕ್ಕಂತಹ ಅಧಿಕಾರಿಗಳನ್ನ ನಾವು ಆಗ್ಲೇ ವಾಪಸ್ ಕಳಿಸಿದ್ದೀವಿ. ಏಕೆ ಅಂತ ಹೇಳಿದ್ರೆ, ಈ ಯೋಜನೆಗೆ ನಾವು ಸಂಪೂರ್ಣ ವಿರೋಧವಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗ ನಮ್ಮ ಜಲಾನಯನ ಪ್ರದೇಶದಲ್ಲಿ 49.5 TMC ಮಾತ್ರ ನೀರು ಸಂಗ್ರಹ ಇದೆ. ಇದ್ರೊಳಗಡೆ ಈಗ ಪ್ರಸ್ತುತ ಜಲಾಶಯದಲ್ಲಿ 17.5 TMC ನೀರು ಮಾತ್ರ ನಮ್ಮಲ್ಲಿ ಸಂಗ್ರಹ ಇದೆ. ಇಂಥ ಒಂದು ಸಂದರ್ಭದಲ್ಲಿ 1ರಿಂದ 5 ಹಂತದ ಕುಡಿಯುವ ನೀರು ಯೋಜನೆ ಸರಬರಾಜು ಯೋಜನೆ ಈಗಾಗಲೇ ಬೆಂಗಳೂರು ನಗರಕ್ಕೆ ಹೋಗ್ತಾ ಇದೆ. ಮತ್ತೊಂದು ಯೋಜನೆ ಇವರು ಪ್ರಾರಂಭ ಮಾಡಿದ್ರೆ, ಇವತ್ತಿನ ತೀವ್ರ ಮಳೆಗಾಲದ ಅಭಾವ ಇದೆ, ಮತ್ತೊಂದು ಮುಂದೆ ಬರ ಪರಿಸ್ಥಿತಿ ಎದುರಿಸುವಂತ ಕಾರಣಗಳು ನಮ್ಮ ಮುಂದೆ ಇದೆ. ಆದ್ರೆ ಸರ್ಕಾರ ಈ ಯೋಜನೆ ಯಾಕೆ ಪ್ರಾರಂಭ ಮಾಡ್ತಾ ಇದೆ ಎಂಬತಕ್ಕಂಥದ್ದು ನಮ್ಮಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಆದ್ರಿಂದ ಯೋಜನೆಯನ್ನ ನಾವು ಸಂಪೂರ್ಣ ವಿರೋಧ ಮಾಡ್ತೀವಿ. 6ನೇ ಹಂತದ ಯೋಜನೆ ಕುಡಿಯುವ ನೀರಿನ ಯೋಜನೆ ಆಗಬಾರದು ಎಂಬತಕ್ಕಂಥದಕ್ಕೆ ಇವತ್ತು ಮಂಡ್ಯ ಜಿಲ್ಲಾ ಜನತೆ ಮತ್ತು ಎಲ್ಲಾ ಸಂಘಟನೆಗಳು ನಾವು ವಿರೋಧವನ್ನ ವ್ಯಕ್ತಪಡಿಸ್ತೀವಿ. ಸರ್ಕಾರ ಯೋಜನೆಯನ್ನ ವಿರೋಧ ಮಾಡಬೇಕು. ನೀವು 6ನೇ ಹಂತದ ಕುಡಿಯುವ ನೀರು ಯೋಜನೆಯ ಕೈ ಬಿಟ್ಟು ಪ್ರತ್ಯೇಕ ಯೋಜನೆಯನ್ನ ಮಾಡಿ. ಪ್ರತ್ಯೇಕ ಯೋಜನೆಯನ್ನ ಇವತ್ತು ಬೆಂಗಳೂರು ನಗರ ಬೃಹತ್ತಾಗಿ ಬೆಳೀತಿದೆ, ಇವತ್ತು ಬೆಂಗಳೂರು ನಗರ ವಿಶಾಲವಾಗಿ ಬೆಳೀತಿದೆ. ಆದ್ರಿಂದ ಕುಡಿಯುವ ನೀರು ಕೊಡಬೇಕು, ಅವಶ್ಯಕತೆ ಇದೆ. ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ನೀವು ಬೇರೆ ಯೋಜನೆಯನ್ನ ತಯಾರು ಮಾಡಿ ಇವತ್ತು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಲಭ್ಯತೆ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಸಂಘಟನೆ ಮತ್ತು ಎಲ್ಲ ಜನಪರ ಸಂಘಟನೆಗಳು ನಾವು ಸರ್ಕಾರಕ್ಕೆ ತಿಳಿಸಕ್ಕೆ ಇಷ್ಟಪಡ್ತೀವಿ, ಒತ್ತಾಯ ಮಾಡ್ತೀರಿ ಸರ್. ಹಾಗಾದ್ರೆ ಕುಡಿಯುವ ನೀರು ಮೂಲಭೂತ ಹಕ್ಕು ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿದೆ. ಖಂಡಿತ ಬೆಂಗಳೂರಿಗರಿಗೆ ಕುಡಿಯುವ ನೀರನ್ನ ಹಾಗಾದ್ರೆ ಒದಗಿಸಲೇಬಾರ್ದಾ? ಖಂಡಿತವಾಗಿ ಬೆಂಗಳೂರಿನ ವಾಸಿಗಳು ಯಾರು ಬೇರೆ ವಿದೇಶದಿಂದ ಬಂದಂಥವರಲ್ಲ, ಎಲ್ಲ ನಮ್ಮ ಹಂತಂದಿರೇ, ನಮ್ಮ ಜನತೆಗಳೇ. ಕೇವಲ ಒಂದು 30% ವಲಸಿಗರನ್ನ ಬಿಟ್ರೆ ಉಳಿಕೆಯವರೆಲ್ಲ ನಮ್ಮ ಜನನೇ. ಕುಡಿಯುವುದಕ್ಕೆ ನಾವು ಸಂಪೂರ್ಣ ವಿರೋಧವಿಲ್ಲ. ಆದರೆ ಇಲ್ಲಿನ 6ನೇ ಹಂತದ ಕುಡಿಯುವ ನೀರು ಯೋಜನೆ ಅಂತ ಹೇಳಿ ಇವತ್ತು ಎಷ್ಟೋ ಕೈಗಾರಿಕಾ ಪ್ರದೇಶಗಳಿಗೆ ಕಾವೇರಿ ನೀರು ಹೋಗ್ತಾ ಇದೆ. ಕುಡಿಯುವ ನೀರು ಯೋಜನೆ ಅಂತ ಮಾತ್ರ ಇವತ್ತು ಹಲವಾರು ನೂರಾರು ಕಾರ್ಖಾನೆಗಳಿಗೆ ಕಾವೇರಿ ನೀರು ಬೇಕು. ಅದರಿಂದ ನೀವೇನ್ ಮಾಡಬೇಕು? ಬೆಂಗಳೂರು ನಗರ ಈಗ ನಮ್ಮ KRS ಡ್ಯಾಮ್ನಿಂದ, ಕೃಷ್ಣರಾಜಸಾಗರ ಜಲಾಶಯದಿಂದ ಇವತ್ತು 4 ಜಿಲ್ಲೆಗಳಿಗೆ ಕುಡಿಯುವ ನೀರು ಸರಬರಾಜಾಗ್ತಾ ಇದೆ. ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಸೇರಿದಂತೆ. ಆದ್ರೆ ಬೃಹತ್ ಬೆಂಗಳೂರಿಗೆ ನೀವು ನೀರು ಒದಗಿಸಬೇಕು ಅಂತ ಹೇಳಿದ್ರೆ ಮೇಕೆದಾಟು ಯೋಜನೆ ಯಾಕೆ ಪ್ರಾರಂಭ ಮಾಡ್ತಾ ಇಲ್ಲ ನೀವು? ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿ
ವಿಶಾಲವಾದ ಬಯಲು ಪ್ರದೇಶ, ಅರಣ್ಯ ಪ್ರದೇಶ ಕನಕಪುರ ತಾಲೂಕಿನಲ್ಲಿ ಲಭ್ಯ ಇದೆ. ಅಲ್ಲಿ ಮೇಕೆದಾಟು ಅಣೆಕಟ್ಟನ್ನು ನಿರ್ಮಿಸಿ 10 ಜಿಲ್ಲೆಗಳಿಗೆ ನೀವು ಕುಡಿಯುವ ನೀರನ್ನ ಯಾಕೆ ನೀವು ಒದಗಿಸುವುದಿಲ್ಲ? ರೈತರಿಗೆ ಬೇಸಾಯಕ್ಕೆ ನೀವು ಯಾಕೆ ಇವತ್ತು ಕುಡಿಯುವ ನೀರಿನ ಯೋಜನೆ ಮಾಡುವುದಿಲ್ಲ? ಅಣೆಕಟ್ಟು ನಿರ್ಮಾಣ ಮಾಡೋಕ್ಕೆ ಹಿಂದೆ ಮಹಾರಾಜರು ಏನ್ ಮಾಡಿದ್ರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಅವತ್ತು ಮನೆಯಲ್ಲಿದ್ದಂತಹ ಬಂಗಾರದ ಒಡೆಗಳನ್ನ ಮದ್ರಾಸಿಗೆ ತೆಗೆದುಕೊಂಡು ಹೋಗಿ ಮಾರಿ ಅವತ್ತು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಗಳಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಹೇಳಿ ಅವತ್ತು ಕನ್ನಂಬಾಡಿಯ ಬಳಿ ಅಣೆಕಟ್ಟನ್ನ ನಿರ್ಮಿಸಿದ್ರು. ನೀವು ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಸರ್ಕಾರಕ್ಕೆ ವಿಶ್ವ ಬ್ಯಾಂಕ್ ಸೇರಿದಂತೆ ಹಲವಾರು ಬ್ಯಾಂಕು ನಿಮಗೆ ಸಾಲ ಕೊಡೋದಕ್ಕೆ ರೆಡಿ ಇದೆ. ಕೇಂದ್ರ ಸರ್ಕಾರ ಹಣ ಒದಗಿಸಕ್ಕೆ ರೆಡಿ ಇದೆ. ಏತಕ್ಕೆ ನೀವು ಮೀನ ಮೇಸ ಎಣಿಸ್ತಾ ಇದ್ದೀರಿ? ಮೀನ ಮೇಸ ಏಕೆ ಎಣಿಸ್ತಾ ಇದ್ದೀರಿ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳಿ ಬೃಹತ್ ಪಾದಯಾತ್ರೆಯನ್ನ ಮಾಡಬಹುದು, ತಮಗೆಲ್ರಿಗೂ ತಿಳಿದೇ ಇದೆ. ಆದ್ರೆ ಪ್ರಸ್ತುತವಾಗಿ ಇವತ್ತು ನಿಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂದಿದೆ, ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ. ಆಲೋಚನೆ ಯಾಕಿಲ್ಲ ಎಂಬತಕ್ಕಂಥದ್ದು ನಮ್ಮ ಪ್ರಶ್ನೆ. ಆದ್ರಿಂದ ನೀವು ಮೇಕೆದಾಟು ಯೋಜನೆ ಮಾಡಿ ಸ್ವಾಮಿ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ನನ್ನ ಸ್ಮರಣೆ ಮಾಡ್ತಿದ್ದೀವಿ. ಅಲ್ಲಿ ದಿವಾನರಾಗಿದ್ದಂತ ಸರ್ ಎಂ ವಿಶ್ವೇಶ್ವರಯ್ಯನವರ ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಗಳಲ್ಲೇ ಇವತ್ತು ನಾಲ್ವಡಿ ಮತ್ತು ಸರ್ ಎಂ ಅವರ ಭಾವಚಿತ್ರವನ್ನ ಮಾಡಿ ಅವರ ಜನ್ಮದಿನಕ್ಕೆ ನಾವು ಪೂಜೆ ಸಲ್ಲಿಸ್ತಿದೀವಿ. ನಿಮ್ದೊಂದಿನ ಆಗ್ಬೇಕಲ್ಲ, ನಿಮ್ ನೆನಪು ರಾಜ್ಯಕ್ಕೆ ಉಳಿಬೇಕಲ್ಲ. ಅದು ಉಳಿಬೇಕು ಅಂತ ಹೇಳಿದ್ರೆ ನೀವು ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಿ. ದಯಮಾಡಿ ಇರುವಂತ ನೀರಲ್ಲಿ, ಇರುವಂತ ಬೊಗಸೆ ನೀರಲ್ಲಿ ನೀವು ತೆಗೆದುಕೊಂಡು ಹೋಗಿ ಬೆಂಗಳೂರು ಕೊಟ್ರೆ ನಮ್ಗತಿ ಏನು ಸ್ವಾಮಿ? ಇಲ್ಲಿ ಜಾನುವಾರುಗಳಿಗೆ ನೀರಿಲ್ಲ, ಕೆರೆಕಟ್ಟೆಗಳು ಬರದಾಗಿವೆ. ಈಗಾಗಲೇ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ, ಖಾಲಿಯಾಗಿದೆ. ಹಾಗಾಗಿ ಇವತ್ತೊಂದು ನಿನ್ನೆ ಒಂದು ದೊಡ್ಡ ರೈತರಿಗೆ ಪೆಟ್ಟನ್ನ ಕೊಡ್ತು. ಆಘಾತ ತರುವಂತ ಸುದ್ದಿ. ಹೌದು. ಕಾವೇರಿ ನೀರು ನಿರ್ವಹಣಾ ಮಂಡಳಿ 15 ದಿವಸಗಳ ಕಾಲ 3500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದ್ರು. ಹೌದು. 1 ಕ್ಯೂಸೆಕ್ಸ್ ಅಲ್ಲಿಗೆ ಲೆಕ್ಕ ಕಡೆ ಪ್ರತಿದಿನ 15 ಅಂದ್ರೆ 52,500 ಕ್ಯೂಸೆಕ್ಸ್ ನಮ್ಗೆ ಬರ್ತದೆ. ಇದ್ರ ಒಳಗಡೆ 11,000 ಕ್ಯೂಸೆಕ್ಸ್ 1 TMCಗೆ ಸಮಾನ. ಹೌದು. 1 TMC ನೀರು 10,000 ಎಕರೆಯ ಏನು ನಮ್ಮ ಕೃಷಿ ಭೂಮಿಗೆ ನೀರು ಹಾಯಿಸಬಹುದು. 10,000 ಎಕರೆ ಒಂದು TMC ನೀರು 10,000 ಎಕರೆ ಪ್ರದೇಶಕ್ಕೆ ರೈತರ ಅವರ ಕೃಷಿ ಚಟುವಟಿಕೆಗೆ ಅಳವಡಿಸಬಹುದು. ಅಲ್ಲಿಗೆ ನೀವು 15 ದಿವಸ 3,500 ಕ್ಯೂಸೆಕ್ ಸರಿಸ್ತೀನಿ ಅಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರೆ 5 TMC ನೀರು ಹರಿದು ಹೋಗ್ತದೆ. 5 TMC ಅಂದ್ರೆ 5,000 ಎಕರೆಗೆ ಹೋಗ್ತದೆ. ಅದರೊಳಗಡೆ ನೀವು ಈಗ ಅಲ್ಲಿ ಬತ್ತೋದ ನಂತರ 10 TMC ನಮ್ಗೆ ಉಳ್ಕೊಳ್ತದೆ. ಇದರಲ್ಲಿ 4 ಜಿಲ್ಲೆಗೆ ಕುಡಿಯುವ ನೀರು ಏನ್ ಮಾಡೋದು? ಮತ್ತು ಬೆಳೆದಿರ್ತಕ್ಕಂಥ ಕಬ್ಬು, ಬಾಳೆ, ತೆಂಗು, ಇನ್ನಿತರ ವಾಣಿಜ್ಯ ಬೆಳೆಗಳು ಒಣಗ್ತಾ ಇದಾವೆ. ಒಣಗೋಗಿ ತರಗಾಗಿ ಅದು ಹಿಡ್ಕ ಬಂದು ಪ್ರತಿಭಟನೆ ಮಾಡ್ತಾ ಇದೆ. ನಾವು ಕೂಡ ನಿನ್ನೆ ದಿವಸ ಸಂಕಷ್ಟದಲ್ಲಿದ್ದಾರೆ. ಇವತ್ತು ರೈತ ಆತ್ಮಹತ್ಯೆ ಹಿಂದಿನ ದಿನಗಳು ಮರುಕಳಿಸುವಂತಾಗಿದೆ, ಸನ್ನಿವೇಶ ಎದುರಾಗಿದೆ. ರೈತ ಮಾಡಿದಂತ ಸಾಲಗಳ ತೀರಿಸ್ತಾ ಇದ್ದಾರೆ. ಬೆಳೆ ಬೆಳಿಲಿಕ್ಕೆ ಬಳಸಂತ ದುಡ್ಡು ಕೂಡ ಸಿಗ್ತಾ ಇಲ್ಲ. ಬೆಳೆ ಹಾನಿಯಾಗಿದೆ. ಇವತ್ತು ಬೆಳೆ ಪರಿಹಾರ ಘೋಷಣೆ ಮಾಡಬೇಕು, ಒಂದು ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನೋದು ರೈತರ ದನಿಯಾಗಿದೆ. ಅದ್ರ ಜೊತೆಗೆ ಕೃಷಿ ಚಟುವಟಿಕೆಗಿರ್ಲಿ ಅಲ್ಲ ಸ್ವಾಮಿ, ಕುಡಿಯಕ್ಕೂ ನೀರಿಲ್ಲ. ನಮ್ಮಲ್ಲೇ ಕುಡಿಯಕ್ ನೀರಿಲ್ಲ. ಬೆಂಗಳೂರಿಗರಿಗೆ ನೀವು ಒಂದು ಪ್ರಶ್ನೆಯನ್ನ ಎತ್ತಿದ್ರಿ. ಇಲ್ಲಿ ಬೆಂಗಳೂರಿಗರಿಗೆ ಕುಡಿಯೋ ನೀರಿನ ಬಗ್ಗೆ ನಮ್ಗೆ ಚಕಾರ ಇಲ್ಲ. ಅಲ್ಲಿ ಬಳಸುವಂತ ಕೃಷಿಯೇತರ ಚಟುವಟಿಕೆಗಳು ಅಥವಾ ಕುಡಿಯೋ ನೀರೇತರ ಚಟುವಟಿಕೆಗಳು ಅಂದ್ರೆ ಖಂಡಿತ ಇಂಡಸ್ಟ್ರಿಗಳು, ಹೌದು, IT ಕಂಪನಿಗಳು, ಹೌದು, ಸಾವಿರಾರು ಲೀಟರ್ನ ನೀರ್ನ ಇವತ್ತು ಕನ್ಸ್ಯೂಮ್ ಮಾಡ್ತಾ ಇದಾರೆ. ಅದನ್ನ ಮರೆಮಾಚಲಿಕ್ಕೆ ಕುಡಿಯೋ ನೀರಿನ ಯೋಜನೆ ಅಂತ ಹೇಳ್ತೀರಿ. ಹೌದು, ಖಂಡಿತವಾಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ನೀರನ್ನು ಒದಗಿಸುವಂತಹ ಇದು ಒಂದು ದೊಡ್ಡ ಸುಳ್ಳು ಯೋಜನೆ. ಆದ್ರಿಂದ ಖಂಡಿತವಾಗಿ ಇದು ರೈತರಿಗೆ ವಂಚನೆಯಾಗಿರ್ತಕ್ಕಂತಹ ಈ ಯೋಜನೆಯನ್ನ ಕೈಬಿಟ್ಟು ನೀವು ಮೇಕೆದಾಟು ಯೋಜನೆಯನ್ನ ಪರ್ಯಾಯವಾಗಿ ಪ್ರಾರಂಭ ಮಾಡಿ. ನೋಡಿ, ಇವತ್ತೇನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ, ಇವತ್ತು ನಮ್ಮದೇ ಆದಂತಹ ಕೇಂದ್ರ ಸಚಿವರು ಇವತ್ತು HD ಕುಮಾರಣ್ಣರವರು ಇದ್ದಾರೆ. ನಮ್ಮಲ್ಲಿ ಕೇಂದ್ರ ಸರ್ಕಾರದ ಸಚಿವ ಸ್ಥಾನದಲ್ಲಿ 8ನೇ ಸ್ಥಾನ ಪಡೆದಿರ್ತಕ್ಕಂಥವರು.
ಈಗ ಮೊನ್ನೆ ಪ್ರಹ್ಲಾದ್ ಜೋಶಿನೂ ಹೋದ್ರು. ಹಾಗಾಗಿ ಎಲ್ಲರ ಸಹಾಯಗಳನ್ನ ಪಡೆಯಿರಿ. ಮೊನ್ನೆ ಏನು ಮಾನ್ಸೂನ್ ಅಧಿವೇಶನದಲ್ಲಿ ಹೇಳಿದೆ ಕೇಂದ್ರ ಸರ್ಕಾರ ಕೂಡ ಅಧಿಕೃತವಾಗಿ ರಾಜ್ಯಸಭೆಯ ಹೌಸ್ ಅಲ್ಲಿ ಘೋಷಣೆ ಮಾಡಿದೆ. ಹೌದು, ಮೇಕೆದಾಟು ಯೋಜನೆಗೆ ಕರ್ನಾಟಕಕ್ಕೆ ಯಾವುದೇ ರಾಜ್ಯದ ಅನುಮತಿ ಬೇಕಿಲ್ಲ. ಹೌದು, ಸತ್ಯ. ಇದನ್ನ ಘಂಟಾಘೋಷವಾಗಿ ರೆಕಾರ್ಡ್ ಆಗುತ್ತೆ. ಹೌದು, ಸೆಷನ್ ಅಲ್ಲಿ ಇದು ಮಾತಾಡಿರೋದ್ರಿಂದ, ರಾಜ್ಯಸಭೆ ಒಳಗೆ ಈ ವಿಚಾರ ಹೇಳಿರೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ನಿಮ್ಗೆ ಕ್ಲೀನ್ ಚಿಟ್ ಕೊಟ್ಟಂಗೆ ಕಂಪ್ಲೀಟ್ ಆಗಿ ನೀವು ಮೇಕೆದಾಟು ಮಾಡ್ಲಿಕ್ಕೆ ನಿಮಗೆ ಅನುಮತಿ ಇದೆ. ಮತ್ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಅದ್ರ ಹಿಂದೆ ನಿಲ್ಲುತ್ತೆ. ಇವಾಗ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಯಾವ ನಿಲುವನ್ನು ತಗೊಳ್ಬೇಕು ಅಂತ ಹೇಳ್ತೀರಿ? ಈ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಕಾರ್ಯಪ್ರವೃತ್ತ ಆಗ್ಬೇಕು. ಕೇಂದ್ರದ ಜೊತೆಗೆ ನಿಮ್ಮ ಎಲ್ಲಾ ರಾಜಕೀಯ ತೆವಲುತನವನ್ನ ಬಿಟ್ಟು ಹೊಂದಾಣಿಕೆಯನ್ನ ಮಾಡಿಕೊಂಡು ನೆರವು ಪಡೆಯುವಂತ ಕೆಲಸಗಳನ್ನ ಮಾಡಿ. ರಾಜಕೀಯ ಬಿಡಿ, ಎಲ್ಲ ಒಂದಾಗಿ ಜಿಲ್ಲೆಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನೀರಿಗೋಸ್ಕರ, ಭೂಮಿಗೋಸ್ಕರ ಒಂದಾಗಿ ಅಂತೀರಿ. ಒಂದಾಗಿ ಏನು ಇವತ್ತು 100 ಎಕರೆ ಅರಣ್ಯ ಪ್ರದೇಶ ಇವತ್ತು ಸರ್ ನಮ್ಮಲ್ಲಿ ಲಭ್ಯ ಇದೆ. ಹೌದು, ಕನಕಪುರ ತಾಲೂಕಿನಲ್ಲಿ. ಅದನ್ನ ಬಳಸ್ಕೊಳ್ಳಕ್ಕೆ ಇಲ್ಲಿ ಮೀನಾಮೇಷ ಎಣಿಸ್ತಾ ಇದ್ದಾರೆ ನೋಡಿ. ಅವತ್ತು ಸ್ಥಳದ ಕೊರತೆ ಅವತ್ತು ಕನ್ನಂಬಾಡಿ ನಿರ್ಮಾಣ ಆದಾಗ ಇರ್ಲಿಲ್ಲ. ಅವತ್ತು ರೈತರುಗಳು ಒಂದು ದೊಡ್ಡ ಬೃಹತ್ತಾದ ಒಂದು ಜಲಾಶಯ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿ ಸ್ವಯಾರ್ಜಿತವಾಗಿ ಜಮೀನುಗಳನ್ನ ಬಿಟ್ಟರು, ತಮ್ಮ ಊರುಗಳನ್ನ ಮುಡುಪಾಗಿಟ್ರು. 100 ಊರುಗಳು ಇವತ್ತು KRS ಅಣೆಕಟ್ಟೆ ಒಳಗೆ ಮುಳುಗಡೆ ಖಂಡಿತ ಅದು. ಹಾಗಾಗಿ ನೆನಬೇಕು ಇವತ್ತು. ಹಾಗಾಗಿ ಇವತ್ತು ಅರಣ್ಯ ಪ್ರದೇಶ ಲಭ್ಯ ಇದೆ. ಹೌದು, ಯಾರ ಒತ್ತುವರಿಯನ್ನು ಬೇಡ, ಯಾರಿಗೂ ನೀವು ಪರಿಹಾರ ವಾಸಸ್ಥಳನೂ ಅಲ್ಲ, ವಾಸಸ್ಥಳನೂ ಅಲ್ಲ. ಆಮೇಲೆ ನೀರಿನ ಲಭ್ಯತೆ. ಮತ್ತೆ ಅಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಪರಿಸರವಾದಿಗಳು ಅರಣ್ಯ ನಾಶ ಆಗ್ತದೆ, ಅದು ಮೇಕೆದಾಟು ಮಾಡಬಾರ್ದು ಅಂತ ಹೇಳ್ತಾರೆ. ಹೇಳಿ ಸರ್, ಅದು ಯಾವ ರೀತಿ ಮಾಡಬಹುದಾ? ಅದು 100 ಜನ ಪರಿಸರವಾದಿಗಳು ಮಾಡಬೇಡ ಅಂತ ಹೇಳ್ತಾವ್ರೆ. ಹೌದು, ಇಲ್ಲೂ 1,00,000 ಜನಕ್ಕೆ ಕುಡಿಯುವ ನೀರಿನ ಲಭ್ಯ ಆಯ್ತಾ ಅದೇ ಅಂತ ಹೇಳಿದ್ರೆ ಅದನ್ನ ನಾವು ಅವರನ್ನ ಬದಿಗೊಟ್ಟಿ ಮನವೊಲಿಸುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ. ಈಗ ಎಲ್ಲೋ ಒಂದು ರಸ್ತೆ ತೆರವು ಮಾಡ್ಬೇಕು, 4-6 ಮನೆ ಹೋಯ್ತವೆ, ಮರಗಳನ್ನು ಕಡಿಬೇಕಾಗ್ತದೆ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂದಾಗ ಕೆಲವು ಸಾರಿ ಆ ರೀತಿಯ ನಿರ್ಣಯಗಳನ್ನ ಕೈಗೊಳ್ಳಬೇಕಾಗುತ್ತೆ. ಪರಿಸರಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಏನು ಕನಿಷ್ಠವಾಗಿ ನಾವು ಅಲ್ಲಿ ಅಣೆಕಟ್ಟನ್ನು ರೂಪಿಸಬಹುದು ಆ ರೀತಿ ಮಾಡಬೇಕು ಅಂತ ಹೇಳ್ತೀವಿ. ಆದ್ರಿಂದ ರಾಜ್ಯ ಸರ್ಕಾರ ಏನು ಇವತ್ತು ನೀವು ಕುಡಿಯುವ ನೀರಿನ ಯೋಜನೆ ಅಂತ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಅನ್ಕೊಂಡಿದ್ದೀರಿ, ಅದು ಸತಾ ಸುಳ್ಳು. ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರಾಣವನ್ನ ಲೆಕ್ಕಿಸದೆ ಈ ಯೋಜನೆಯನ್ನ ವಿರೋಧ ಮಾಡೋದಕ್ಕೆ ತಯಾರಾಗಿದ್ದೇವೆ. ಇವತ್ತು ಮಂಡ್ಯದಲ್ಲಿ ಇವತ್ತು ಕರ್ನಾಟಕ ನ್ಯೂಸ್ ಚಾನೆಲ್ ಏನು ಇವತ್ತು ಒಂದು ದೊಡ್ಡ ಆಂದೋಲನವನ್ನ ಜಿಲ್ಲೆಯ ಜನತೆಗೆ ಮಾಡಲು ಹೊರಟಿದೆ. ಇಲ್ಲಿಂದ ನಿಮ್ಗೆ ಒಂದು ಸಂದೇಶವನ್ನ ಕೊಡ್ತೀನಿ ಸ್ವಾಮಿ, ಯೋಜನೆ ಕೈಬಿಡಿ, ಮೇಕೆದಾಟು ಯೋಜನೆ ಮಾಡಿ. ಈಗ 1-5 ಹಂತದ ಕುಡಿಯುವ ನೀರಿನ ಯೋಜನೆ ಮಾಡಿದಿರಿ ನೀವು. ಯೋಜನೆಯ ಫಲಾಫಲವನ್ನ ವೀಕ್ಷಣೆ ಮಾಡಿ ಅದನ್ನೇ ಬೇಕಾದ್ರೆ ನೀವು ಅಭಿವೃದ್ಧಿ ಮಾಡಿ, ನಮಗೆ ಅಭ್ಯಂತರ ಇಲ್ಲ. ಆದ್ರೆ ಯೋಜನೆಯನ್ನ ಕೈ ಬಿಡ್ಬೇಕು, ಮೇಕೆದಾಟು ಯೋಜನೆ ಪ್ರಾರಂಭ ಮಾಡಬೇಕು, ಜನಮನದ ಮಾನಸದಲ್ಲಿ ಸರ್ಕಾರ ಉಳಿಬೇಕು ಅಂತ ಹೇಳಿ ನಾವು ಆಗ್ರಹವನ್ನ ಮಾಡ್ತೀವಿ ಸರ್. ಧನ್ಯವಾದಗಳು ಸರ್. ಇಲ್ಲಿವರೆಗೂ ನಮ್ಮ ಈ ಮಂಡ್ಯಕ್ಕೆ ಮಹಾಮೋಸ ಅಭಿಯಾನದಲ್ಲಿ ತಾವು ಪಾಲ್ಗೊಂಡಿದ್ರಿ. ತಮಗೆ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಖಂಡಿತ ನಮಸ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ ಅಂದ್ರೆ ಕಾವೇರಿನ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಕೈ ಬಿಡಬೇಕು ಅನ್ನೋದು ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಹೋರಾಟಗಾರರ ದನಿಯಾಗಿದೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಯನ್ನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲವಾಗುವಂತಹ ಆಂದೋಲನವನ್ನ ಕೈಗೊಂಡಿರ್ತಕ್ಕಂತಹ ಕರ್ನಾಟಕ ಡಿಜಿಟಲ್ ವಾಹಿನಿ ಎಲ್ಲ ತಂಡದವರಿಗೆ ಮತ್ತು ವೀಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಈ ಚಾನಲ್ಲು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ವಿಸ್ತಾರಗೊಳ್ಳಿ ಮತ್ತು ಜನಮನಸ್ಸದಲ್ಲಿ ಉಳಿಲಿ ಅಂತ ಹೇಳಿ ಎಲ್ಲರೂ ಕೂಡ ಈ ಒಂದು ವಾಹಿನಿಯನ್ನ ಬೆಳೆಸೋಣ ಅಂತ ಹೇಳಿ ಶುಭ ಹಾರೈಸ್ತೀನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.